hiding, calling out your name, calling out your name, calling out your name, calling out your name, calling out your name. Being hiding. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಇವತ್ತು ನಾನು ಮೀಶೋ ಸ್ಯಾರಿನ ಯೂಸ್ ಮಾಡಿ ಕಂಪ್ಲೀಟಾಗಿ ಟ್ರೆಡಿಷ್ನಲ್ ಒಂದು ಆಫ್ ಸ್ಯಾರಿನ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ಕಂಪ್ಲೀಟ್ ಲೆಹೆಂಗಾ ಸೆಟ್ ಏನಿದೆ ಅದನ್ನು ಡಿಸೈನ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ಯಾರಿ ತೋರಿಸ್ತಿದ್ದೀನಿ. ಇದು ಬಂದು ಮೀಶೋಲಿ ತೊಗೊಂಡಿರೋ ಸ್ಯಾರಿ. ಇದು ಆಲ್ಮೋಸ್ಟು ಹೊಸ ಸ್ಯಾರಿನೇ. ಇದಕ್ಕೆ ಫಸ್ಟ್ ನಾನು ಕಂಪ್ಲೀಟಾಗಿ ಈ ಪಲ್ಲು ಪಾರ್ಟ್ ಏನಿದೆ ಅದನ್ನು ರಿಮೂವ್ ಮಾಡಿದ್ದೀನಿ. ಹಾಗೆ ಒಂದು ಸೈಡ್ ಬಂದಿರೋ ಬಾರ್ಡರು ಕೂಡ ರಿಮೂವ್ ಮಾಡಿದೆ. ಹಾಗೆ ಬ್ಲೌಸ್ ಪಾರ್ಟು ಕೂಡ ರಿಮೂವ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೆಟೀರಿಯಲ್ ಎಲ್ಲ ಬರ್ತಾ ಹೇಳ್ತೀನಿ ಎಷ್ಟು ಬೇಕು ಅಂತ. ಇಲ್ಲಿ ಫಸ್ಟ್ ನಾನು ಬ್ಲೌಸ್ ಕಟಿಂಗ್ ತೋರಿಸ್ತೀನಿ. ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಕಾಟನ್ ಫ್ಯಾಬ್ರಿಕ್ ನಾನು 1 ಮೀಟರ್ ತೊಗೊಂಡಿದ್ದೀನಿ ಬ್ಲೌಸ್ಗೆ. ಇದನ್ನು ಫಸ್ಟ್ ನಾನು 2 ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ಫಸ್ಟು ನಾನು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ತೋರಿಸ್ತಿರೋ ಬ್ಲೌಸ್ ಬಂದು 34 ಸೈಜು, 34 ಬಸ್ಟ್ ಸೈಜ್ ಬರುತ್ತೆ. ಫಸ್ಟ್ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಆ ಕಡೆ ಕಾರ್ನರ್, ಈ ಕಡೆ ಕಾರ್ನರು. ನಾನು 14 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಬಂದು 5.5 ಇಂಚಸ್ ತೊಗೊಂಡಿದ್ದೀನಿ. ಆ್ಯಂಡ್ ಹಾರ್ಮ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಹಾರ್ಮ್ ಏನಿದೆ ಅದು ನೀಟಾಗಿ ಈ ರೀತಿ ಗೆರೆ ಥರ ಎಳ್ದಿದ್ದೀನಿ. ಆ್ಯಂಡ್ ಇಲ್ಲಿ ಚೆಸ್ಟ್ ಬಂದು 8.5 ಇಂಚಸ್ಗೆ ನಾನು ಡಾಟ್ ಥರ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲಿಂದ 2 ಇಂಚಸ್ ಮಾರ್ಜಿನ್ ಬಿಟ್ಟಿದ್ದೀನಿ. ಚೆಸ್ಟ್ ನಾನು 8.5 ಇಂಚಸ್ಗೆ ಏನು ನಾನು ಡಾಟ್ ಇಟ್ಟಿದ್ದೀನಿ ಅಲ್ಲಿಂದ ನಾನು 2 ಇಂಚಸ್ ಮಾರ್ಕ್ ಮಾಡಿದೆ ಅಲ್ವಾ, ಅದು ಮಾರ್ಜಿನ್ ಇರುತ್ತೆ, ಸೈಡ್ ಫಿಟ್ಟಿಂಗ್ ಕಡೆ ಇರುತ್ತಲ್ವ ಅದು. ಆ್ಯಂಡ್ ಈ ಕಡೆ ನಾನು 6.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ 1.5 ಇಂಚಸ್ಸು ಬ್ಯಾಕ್ ಟಕ್ಸ್ಗೆ ಬರುತ್ತೆ. ಅದು ಕಟಿಂಗ್ ಪಾರ್ಟ್ ಅಲ್ಲ, ಟಕ್ಸ್ ಪಾರ್ಟ್ಗೆ ಹೋಗುತ್ತೆ. ಆ್ಯಂಡ್ ಅಲ್ಲಿಂದ ಒಂದು 2 ಇಂಚಸ್ ಮತ್ತು ಮಾರ್ಜಿನ್ ಬಿಟ್ಟಿದ್ದೀನಿ. ನೀವು ಮಾರ್ಜಿನ್ನು ಜಸ್ಟ್ ಸೈಡ್ ಫಿಟ್ಟಿಂಗ್ ಕಡೆ ಹಾರ್ಮ್ ಕಡೆನೂ ಬಿಟ್ಕೋಬೇಕು, ಮತ್ತು ಈ ಕಡೆ ಕೆಳಗಡೆ ಪಾರ್ಟು ಕೂಡ ನೀವು ಮಾರ್ಜಿನ್ ಬಿಟ್ಕೋಬೇಕು. ಇಲ್ಲಿ ನಾನು 1.5 ಇಂಚಸ್ಗೆ ಹಾರ್ಮ್ ಏನಿದೆ ಅದನ್ನು ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ನೆಕ್ ಲೆಂತ್ ಬಂದು 3 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಬ್ಯಾಕ್ ನೆಕ್ ಡೀಪ್ ಬಂದು 9.5 ಇಂಚಸ್ ಇಟ್ಟಿದ್ದೀನಿ. ನಿಮಗಿನ್ನೂ ಡೀಪ್ ಬೇಕು ಅಂದರೆ 10 ಇಂಚಸ್ಸು ಕೂಡ ಇಟ್ಕೋಬೋದು. ಬಟ್ ನಾನು 9.5 ಇಂಚಸ್ ಇಟ್ಟಿದ್ದೀನಿ. ನಾರ್ಮಲ್ ಮೀಡಿಯಮ್ ಇರುತ್ತೆ ಇದು. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಇದರಲ್ಲಿ ನೀವು ಡಿಸೈನ್ ಮಾಡ್ಕೋಬೋದು. ಲೈಕ್ ಬ್ಯಾಕ್ ಸೈಡು ನಾನು ರೌಂಡ್ ಶೇಪ್ ಥರ ಮಾರ್ಕಿಂಗ್ ಮಾಡಿದ್ದೀನಿ ಅಷ್ಟೇ. ಈ ರೀತಿ ಕಂಪ್ಲೀಟಾಗಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ನೆಕ್ ಡೀಪಿಂದ ಹಿಡಿದು ಶೋಲ್ಡರಿಂದ ಹಿಡಿದು ಇದು ಹಾರ್ಮಿಂದ ಹಿಡಿದು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟಿಂಗ್ ಮಾಡಿ ತೋರಿಸ್ದೆ ಅಲ್ವಾ, ಈ ರೀತಿ ಬರುತ್ತೆ. ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದಾಗ ನಾನು ಬ್ಯಾಕ್ ಹುಕ್ಸ್ ಇಡ್ತಿದ್ದೀನಲ್ಲ, ಇದು ಓಪನ್ ಇದ್ದರೂ ಪರವಾಗಿಲ್ಲ, ಬಟ್ ಫ್ರಂಟು ನೋಡ್ಕೋಬೇಕು. ಫ್ರಂಟು ಇರುತ್ತೆ ಈ ರೀತಿ ಫೋಲ್ಡಿಂಗಲ್ಲಿ ಇರಬೇಕು ಫ್ರಂಟ್ ಸೈಡ್ದು. ಈ ಥರ ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಸೇಮ್ ಈ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಒಂದು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ಇದು 14 ಅಂದರೆ ಫ್ರಂಟ್ ಸೈಡ್ ಲೆಂತು 15 ಇರುತ್ತೆ. ಈ ರೀತಿ ಒಂದು 1 ಇಂಚು ಮಾರ್ಜಿನ್ ಬಿಟ್ಕೋಬೇಕು. ಸೇಮ್ ಅದೇ ಥರನೇ ಮಾರ್ಕಿಂಗ್ ಮಾಡಿಕೊಂಡು ನೀಟಾಗಿ ಶೋಲ್ಡರ್, ನೆಕ್ ಲೆಂತು ನೀಟಾಗಿ ಸೈಡ್ ಫಿಟ್ಟಿಂಗ್ ಎಲ್ಲನೂ ನಾನು ಅದೇ ಥರನೇ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೇಮ್ ಬರುತ್ತೆ. ಹಾಗೆ ಹಾರ್ಮು ಕೂಡ ಅಷ್ಟೇ ಸೇಮ್ ಅದೇ ಥರನೇ ಮಾರ್ಕ್ ಮಾಡ್ಕೋಬೇಕು. ಬಟ್ ಒಂದು 1/2 ಇಂಚು ಡೌನ್ಗೆ ನೀವು ಮಾರ್ಕಿಂಗ್ ಮಾಡ್ಕೋಬೇಕು, ಡಾಟ್ ಥರ ಇಟ್ಕೋಬೇಕು. ಇಲ್ಲಿ ನಾನು 3 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದು ಪ್ರಿನ್ಸ್ ಕಟ್ ಪಾರ್ಟು. ಆ್ಯಂಡ್ ಅಲ್ಲಿಂದ 1.5 ಇಂಚಸ್ಗೆ ಇಟ್ಟಿದ್ದೀನಿ. ಇದು ಕಟಿಂಗ್ ಪಾರ್ಟ್ಗೆ ಹೋಗುತ್ತೆ. ಆ್ಯಂಡ್ ಅಲ್ಲಿಂದ ಶೇಪ್ ತೆಗೆಯೋದಕ್ಕೆ 2 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಇದು ಟಕ್ ಲೆಂತ್ ಒಂದು 4 ಇಂಚಸ್ ತಗೊಂಡಿದ್ದೀನಿ. ಇದು ಪ್ರಿನ್ಸ್ ಕಟ್ ಪಾರ್ಟ್ದು. ಜಸ್ಟ್ ಈ ರೀತಿ ಶೇಪ್ ತೆಗಿಬೇಕು. ಆ್ಯಂಡ್ ಅಲ್ಲಿಂದ ಇಲ್ಲಿ ಈ ರೀತಿ 1.5 ಇಂಚಸ್ಗೆ ನಾನು ಡಾಟ್ ಇಟ್ಟಿದ್ದೀನಿ. ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಇದು ಪ್ರಿನ್ಸ್ ಕಟ್ ಪಾರ್ಟ್ ಏನಿದೆ ಅದನ್ನು ಶೇಪ್ ತೆಗ್ದಿದ್ದೀನಿ. ಆ್ಯಂಡ್ ಓನ್ಲಿ ಫ್ರಂಟ್ ಸೈಡ್ ಮಾತ್ರ ನೀವು ಮತ್ತೆ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೋಬೇಕು. ಏಕೆಂದರೆ ನೀವು ಪ್ರಿನ್ಸ್ ಕಟ್ ಮಾಡಿದಾಗ ಇದು ಎಕ್ಸ್ಟ್ರಾ ಇರಬೇಕು. ಅದು ಆಲ್ರೆಡಿ 1.5 ಇಂಚಸ್ ಹೋಗುತ್ತೆ. ಅದಕ್ಕೆ ನೀವು ಮಾರ್ಜಿನ್ ಬಿಟ್ಕೋಬೇಕು. ನಾನು 2 ಇಂಚಸ್ ಮತ್ತೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿದ್ದೀನಿ ಹಾರ್ಮ್ ಕಡೆ ಮತ್ತು ಈ ಕಡೆ ಪಾರ್ಟ್ದು. ಈ ರೀತಿ ನೋಡ್ಕೋಬೇಕು. ಫ್ರಂಟ್ ಸೈಡ್ದು ನೆಕ್ ಲೆಂತು ಎಲ್ಲ ನಾನು ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ. ಸೇಮ್ ಬ್ಯಾಕ್ ಸೈಡ್ ಏನಿರುತ್ತೋ ಅದೇ ಥರನೇ ಇರುತ್ತೆ. ಬಟ್ ಡೀಪ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅದು ನಿಮಗೆ ಶೇಪ್ ಯಾವ್ದು ಬೇಕೋ ಅದು ಇಟ್ಕೋಬೋದು.
ಲೈಕ್ ಹಾರ್ಟ್ ಥರ ಬರುತ್ತೆ, ರೌಂಡ್ ಶೇಪ್ ಬರುತ್ತೆ, ವಿ ನೆಕ್ ಬರುತ್ತೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು. ಆ್ಯಂಡ್ ಇದು ಕಟಿಂಗ್ ಮಾಡಿದಾಗ ಹಾರ್ಮ್ ಶೇಪು ಡೌನ್ಗೆ ಒಂದು 1/2 ಇಂಚ್ ತೆಗಿಬೇಕು. ಈ ರೀತಿ ನೀಟಾಗಿ ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದೆ. ಹಾಗೆ ಇದು ಪ್ರಿನ್ಸ್ ಕಟ್ ಪಾರ್ಟ್ ಏನಿದೆ ಇದು ಕೂಡ ಅಷ್ಟೇ ನೀಟಾಗಿ ಶೇಪ್ ಏನಿದೆ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಕಟಿಂಗ್ ಮಾಡಿದ್ದೀನಿ. ಇದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಬರುತ್ತೆ. ನೀವು ಮೈನ್ ಫ್ಯಾಬ್ರಿಕ್ ಕಟ್ ಮಾಡಿದಾಗ ನೀಟಾಗಿ ಒಂದು 1/2 ಇಂಚು ನೀವು ಮಾರ್ಜಿನ್ ಬಿಟ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ಗೆ ನನಗೆ ಫ್ಯಾಬ್ರಿಕ್ ಹೆಚ್ಚು ಕಮ್ಮಿ ಬಂದಿತ್ತು, ಅದಕ್ಕೆ ಸ್ವಲ್ಪ ಲೈಟಾಗಿ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಿಮಗೆ 1 ಮೀಟರ್ ತೊಗೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಸೊ ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಇದು ಬ್ಲೌಸ್ ಪಾರ್ಟು, ಅದಕ್ಕೆ ಹೆಚ್ಚು ಕಮ್ಮಿ ಬರುತ್ತೆ ಸ್ಲೀವ್ಸ್ಗೆ ಲೈನಿಂಗ್ ಹಾಕಿದಾಗ. ಈ ರೀತಿ ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ಇದನ್ನು 4 ಫೋಲ್ಡಿಂಗ್ ಮಾಡ್ಕೋಬೇಕು. ಸ್ಲೀವ್ ಪಾರ್ಟು ಲೆಂತ್ ಕರೆಕ್ಟಾಗಿ ನಾನು 11 ಇಂಚಸ್ ತೊಗೊಂಡಿದ್ದೀನಿ. 11 ಇಂಚಸ್ ಬೇಕಾಗಿಲ್ಲ, ಒಂದು 10.5 ಈ ರೀತಿ ತೊಗೊಂಡ್ರೂ ಕೂಡ ಆಗತ್ತೆ. ನಾನು 11 ಇಂಚಸ್ ತೊಗೊಂಡು ಕಟ್ ಮಾಡಿದೆ. ಆ್ಯಂಡ್ ವಿಡ್ತ್ ಬಂದು 10 ಇಂಚಸ್ ತೊಗೊಂಡಿದ್ದೀನಿ ಅಷ್ಟೇ. ಸ್ಲೀವ್ ಶೇಪ್ ತೆಗ್ದಿದ್ದೀನಿ 2.5 ಇಂಚಸ್ಗೆ. ಆ್ಯಂಡ್ ಈ ಕಡೆ 8 ಇಂಚಸ್ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿದೆ. ಫ್ರಂಟ್ ಸೈಡ್ಗೆ ಬರೋ ಸ್ಲೀವ್ ಏನಿದೆ ಅದು 1/2 ಇಂಚ್ ನೀವು ಆರ್ಮ್ ತೆಗಿಬೇಕು, ಸ್ಲೀವ್ಗೂ ಅಷ್ಟೇ. ನೋಡಿ ಕಂಪ್ಲೀಟಾಗಿ ಮೇನ್ ಫ್ಯಾಬ್ರಿಕ್ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಓನ್ಲಿ ಈ ಫ್ರಂಟ್ ಸೈಡ್ಗೆ ಬರೋದೇನಿದೆ ನೆಕ್ ಪಾರ್ಟು ಅದು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ರಿಮೈನಿಂಗ್ ಎಲ್ಲನೂ ನೀಟಾಗಿ ಈ ಮೇನ್ ಫ್ಯಾಬ್ರಿಕ್ಕು ಮೇಲ್ಗಡೆ ಬರೋ ಥರ ಸೈಡ್ ಪಾರ್ಟ್ಸು ಕೂಡ ಸ್ಟಿಚ್ ಮಾಡ್ಕೋಬೇಕು. ಬಟ್ ಬ್ಯಾಕ್ ಪಾರ್ಟ್ ಮಾತ್ರ ನೀವು ನಾರ್ಮಲಾಗಿ ಸ್ಟಿಚಿಂಗ್ ಮಾಡಿಕೊಂಡ್ರು ಕೂಡ ಆಗುತ್ತೆ. ಹಾಗೆ ಸ್ಲೀವ್ಸ್ಗೂ ಕೂಡ ನಾನು ನೀಟಾಗಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ದೀನಲ್ವ, ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ಥರನೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಜಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡೋದಷ್ಟೇ. ನೀವು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಪಟ್ಟಿ ಅಟ್ಯಾಚ್ ಮಾಡ್ತೀವಿ ಅಂದ್ಕೊಂಡ್ರು ಕೂಡ ಮಾಡ್ಕೋಬೋದು, ಇಲ್ಲ ಪೈಪಿಂಗು ಕೂಡ ಮಾಡ್ಕೋಬೋದು. ನೋಡಿ ನಾನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಇದು ಜಸ್ಟ್ ಈ ಕಾರ್ನರ್ ಮಾತ್ರ ಅಟ್ಯಾಚ್ ಮಾಡಿಕೊಂಡು ಅದನ್ನು ಈ ರೀತಿ ಆಪೋಸಿಟ್ ವೇಲಿ ತೊಗೊಂಡ್ರೆ ಕಂಪ್ಲೀಟಾಗಿ ಈ ರೀತಿ ಬರುತ್ತೆ. ಇದು ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ಥರ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಮತ್ತು ಅದೇ ಮೆಥಡಲ್ಲೇ ಸ್ಲೀವು ಕೂಡ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ನೀವು ಬ್ಯಾಕ್ ಪಾರ್ಟ್ಗೆ ಪಟ್ಟಿ ಥರ ಕೂಡ ಮಾಡ್ಕೋಬೋದು. ಈ ಕಾರ್ನರ್ ಪಾರ್ಟಿಗೆ ಏನಿದೆ ಅದು ಕಂಪ್ಲೀಟ್ ಸ್ಲೀವು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಸೈಡ್ ಕೂಡ ಇದೇ ಥರನೇ ನೆಕ್ ಪಾರ್ಟ್ ಅಟ್ಯಾಚ್ ಮಾಡಿಕೊಂಡು ಅದು ಕೂಡ ಲೈನಿಂಗ್ ನೀಟಾಗಿ ಆಪೋಸಿಟ್ ವೇಲಿ ತೊಗೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರು ಕೂಡ ಆಗುತ್ತೆ. ಇದಕ್ಕೆ ಬೇಕು ಅಂದರೆ ಈ ನೆಕ್ ಪಾರ್ಟಿಗೆ ನೀವು ಕ್ಯಾನ್ವಾಸ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಈಸಿ ವೇಲಿ ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ ಕಂಪ್ಲೀಟ್ ಸ್ಲೀವ್ಸು ರೆಡಿಯಾಗಿದೆ ಅಲ್ವಾ. ಫ್ರಂಟ್ ಸೈಡು ಬ್ಯಾಕ್ ಸೈಡು ಕೂಡ ನಾನು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಲೈನಿಂಗ್ ಏನಿದೆ ಅದು ಫ್ರಂಟು ಕೂಡ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಸೈಡ್ ಪೀಸಸ್ಸು ಕೂಡ ಅಷ್ಟೇ ನಾರ್ಮಲ್ ಆಗಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿ ನಾನು ಫ್ರಂಟ್ ಸೈಡ್ಗೆ ಈ ರೀತಿ ಸಿಂಪಲ್ ಆಗಿ ಒಂದು ಪಟ್ಟಿ ಸ್ಟಿಚಿಂಗ್ ಮಾಡ್ತಿದ್ದೀನಿ. ಇದರಲ್ಲೇ ಬಂದಿರೋ ಬಾರ್ಡರ್ ಯೂಸ್ ಮಾಡಿಬಿಟ್ಟು ಸಿಂಪಲ್ ಆಗಿ ನಾನು ಇದನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ನೀವು ಇದನ್ನು ಸ್ಟಿಚ್ ಮಾಡಿದಾಗ ಈ ಸೈಡ್ ಪೀಸಸ್ ಇರುತ್ತಲ್ವ ಅದನ್ನು ಅಟ್ಯಾಚ್ ಮಾಡ್ದಿರಾನೆ ಫಸ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಪಟ್ಟಿ ಅಟ್ಯಾಚ್ ಮಾಡಿದ ಮೇಲೆ ಸೈಡ್ ಪೀಸಸ್ ಏನಿದೆ ಅದನ್ನು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ಕಂಪ್ಲೀಟ್ ಇದು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಅದನ್ನು 2 ಕಾರ್ನರಲ್ಲೂ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಸೇರಿಸ್ಕೊಂಡು ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಅಟ್ಯಾಚ್ ಮಾಡಿದೆ ಅಲ್ವಾ, ಇದನ್ನು ಆಪೋಸಿಟ್ ತೊಗೊಂಡ್ರೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಡಿಸೈನ್ ಈ ರೀತಿ ಇರುತ್ತೆ. ತುಂಬ ಸಿಂಪಲ್ ಇರುತ್ತೆ, ಏನು ವರ್ಕ್ ಇಲ್ದಿರ ನಾರ್ಮಲ್ ಆಗಿ ಇದಕ್ಕೆ ಬಂದಿರೋ ಬಾರ್ಡರ್ ಯೂಸ್ ಮಾಡಿದ್ರೆ ತುಂಬಾ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಈ ಥರ ಬ್ಲೌಸಸ್ಸು. ನೀವು ನಾರ್ಮಲಾಗಿ ಸ್ಯಾರೀಸ್ಗೆ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿರತ್ತೆ. ಇವಾಗ ಈ ಸೈಡ್ ಪೀಸ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು, ಡಬಲ್ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಡಬಲ್ ಸ್ಟಿಚಿಂಗ್ ಮಾಡಿದ್ದೀನಿ. ಇನ್ನೊಂದು ಅಷ್ಟೇ ಸೈಡ್ ಪೀಸ್ ಏನಿದೆ ಅದು ಕೂಡ ಅಷ್ಟೇ ಇದೇ ಮೆಥಡಲ್ಲೇ ನೀವು ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ನಾನು ಬ್ಯಾಕ್ ಪಾರ್ಟಿಗೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಏನಿದೆ ಅದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದು ಡಬಲ್ ಪಟ್ಟಿ ಬರುತ್ತೆ. ಇದಕ್ಕೆ ಲೈನಿಂಗು ಪ್ಲಸ್ ಮೇನ್ ಫ್ಯಾಬ್ರಿಕ್ ಸೇರಿಸ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಪಟ್ಟಿ ನೀವೇ ರೆಡಿ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಲ್ವ ಈ ರೀತಿ ರೆಡಿ ಮಾಡ್ಕೋಬೇಕು. ಒಂದಕ್ಕೊಂದು ಆಪೋಸಿಟ್ ಇರೋ ಥರ ನೋಡಿಕೊಂಡು ನೀವು ಈ 2 ಪಟ್ಟಿನೂ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಡಬಲ್ ಪಟ್ಟಿ ಹೆಂಗೆ ಮಾಡಿದ್ದೀನಿ, ಡಬಲ್ ಪಟ್ಟಿ ಬಂದು ಕೆಳಗಡೆ ಪಾರ್ಟಿಗೆ ನಾನು ಸೇರಿಸಿ ಸ್ಟಿಚ್ ಮಾಡಿದ್ದೀನಿ. ಇದು ಬಂದು ಈ ಸಿಂಗಲ್ ಪಟ್ಟಿ ಫ್ರಂಟ್ಗೆ ಬರೋ ಥರ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಒಂದು ಬ್ಯಾಕ್ ಸೈಡ್ಗೆ ಹೋಗುತ್ತೆ, ಇನ್ನೊಂದು ಫ್ರಂಟ್ ಸೈಡ್ಗೆ ಬರುತ್ತೆ. ಅದನ್ನು ಆಪೋಸಿಟ್
ತಗೊಂಡಾಗ ಒಂದು ಫ್ರಂಟ್ಗೆ ಬರುತ್ತೆ, ಇನ್ನೊಂದು ಬ್ಯಾಕಿಗೆ ಹೋಗುತ್ತೆ. ಈ ಥರ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ನಾನು ಹೇಳೋದು ಅಷ್ಟು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಒಂದು ಬ್ಯಾಕ್ ಸೈಡ್ಗೆ ನೀವು ಇಟ್ಕೊಂಡಾಗ ಮತ್ತು ಫ್ರಂಟ್ಗೆ ಫೋಲ್ಡಿಂಗ್ ಮಾಡಿದ್ರೆ ಯಾವುದು ಕರೆಕ್ಟಾಗಿ ಬರುತ್ತೋ ಅದನ್ನು ನಿಮಗೆ ಸ್ವಲ್ಪ ಐಡಿಯಾ ಇದ್ದರೆ ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಉಕ್ಸ್ ಪಾರ್ಟ್ ಬಂದು ನೀವು ಉಕ್ಸ್ ಹಾಕ್ತಿರಲ್ಲ, ಅದು ಬಂದು ಸಿಂಗಲ್ ಪಟ್ಟಿ. ಆ್ಯಂಡ್ ಉಕ್ಸುವುದು ಇನ್ನೊಂದು ದೊಡ್ಡದು ಪಟ್ಟಿ ಬರುತ್ತೆ, ಅದು ಬಂದು ಡಬಲ್ ಪಟ್ಟಿ ಬರುತ್ತೆ. ಅದನ್ನು ಡಬಲ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡೂ ಸೇಮ್ ಇರುತ್ತೆ, ಬಟ್ ಪಟ್ಟೀಸ್ ಒಂದು ಸ್ವಲ್ಪ ಲೆಂತ್ ವಿಡ್ತು ಕರೆಕ್ಟಾಗಿ ನೋಡ್ಕೋಬೇಕು ಅಷ್ಟೇ. ನೋಡಿ, ನಾನು ಕಂಪ್ಲೀಟಾಗಿ ಎರಡೂ ಸ್ಟಿಚಿಂಗ್ ಮಾಡಿದ್ದೀನಿ. ಇದಕ್ಕೆ ನೀವು ಹುಕ್ಸ್ ಹಾಕ್ಕೊಂಡ್ರೆ ಆಗತ್ತೆ. ಕಂಪ್ಲೀಟಾಗಿ ಇಲ್ಲಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ರೆಡಿ ಆಯಿತು. ಇದು ಜಸ್ಟ್ ಸ್ಟಿಚಿಂಗ್ ಮಾಡಿದಾಗ ಆಪೋಸಿಟ್ ತೊಗೋಬೇಕು ಅಷ್ಟೇ. ಕಾರ್ನರ್ಸ್ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಗತ್ತೆ. ಇವಾಗ ಇದಕ್ಕೆ ಪೈಪಿಂಗ್ ಥ್ರೆಡ್ ರೆಡಿ ಮಾಡ್ತಿದ್ದೀನಿ. ಇದರಲ್ಲೇ ಮಿಕ್ಕಿರೋ ಫ್ಯಾಬ್ರಿಕ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ನೀವು ಯಾವತ್ತೇ ಆಗಲಿ ಪೈಪಿಂಗ್ ಮಾಡಿದಾಗ ಸ್ಟ್ರೈಟಾಗಿ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಬರಲ್ಲ ಫಿನಿಶಿಂಗು. ಕ್ರಾಸಾಗಿ ಕಟ್ ಮಾಡಿಕೊಂಡು ಓನ್ಲಿ ಒನ್ ಸೈಡ್ ಮಾತ್ರ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಇದನ್ನು ಇದಕ್ಕೇನಿದೆ ಬ್ಯಾಕ್ ಡೀಪ್ ನೆಕ್ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಓನ್ಲಿ ಈ ರೀತಿ ಸಿಂಗಲ್ ಆಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ಉಕ್ಸ್ ಪಾರ್ಟ್ ಹತ್ರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದೆ ಅಲ್ವಾ, ಇದನ್ನು ಲೈಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಆವಾಗ ಇದು ಆಪೋಸಿಟಾಗಿ ತೊಗೊಂಡಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಳಗಡೆಗೆ ಸೇರಿಸ್ಕೊಂಡು ಪೈಪಿಂಗ್ ಲೈಟಾಗಿ ಬಿಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಈ ರೀತಿ ಲೈಟಾಗಿ ಈ ಪೈಪಿಂಗ್ ಏನಿದೆ ಕರೆಕ್ಟಾಗಿ ಚಿಕ್ಕದಾಗಿ ಕೂಡ ಇಟ್ಕೋಬೋದು, ಇಲ್ಲ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಕೂಡ ಬಿಟ್ಕೋಬೋದು. ನೋಡಿ, ನಾನು ತೋರಿಸ್ತಿದ್ದೀನಿ. ಈ ಮೆಥಡಲ್ಲಿ ಲೈಟಾಗಿ ಬಿಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಪೈಪಿಂಗ್ ಏನಿದೆ ಅದು ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಹೆಮ್ಮಿಂಗು ಕೂಡ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ಓಪನ್ ಬರುತ್ತೆ ಅಂತ ಅನ್ಸಿದ್ರೆ ಮಾಡ್ಕೋಬೋದು, ಇಲ್ಲ ನಾರ್ಮಲ್ ಆಗಿದೆ ಅಂದರೆ ಓಕೆ. ನೋಡಿ, ಕಂಪ್ಲೀಟಾಗಿ ಎರಡು ಪಾರ್ಟ್ಸ್ಗೂ ನೀಟಾಗಿ ನಾನು ಈ ಪೈಪಿಂಗ್ ಏನಿದೆ ಅದು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದನ್ನು ಇದ್ರ ಮೇಲೆ ಇಟ್ಕೊಂಡು ಫ್ರಂಟ್ ಸೈಡು ಸ್ವಲ್ಪ ಅಗಲ ಇರುತ್ತೆ. ನಾನು ಹೇಳಿದೆ ಅಲ್ವಾ, ಸ್ವಲ್ಪ ಮಾರ್ಜಿನ್ ಬಿಟ್ಟಿದ್ದೆ ಅಂತ. ಸ್ವಲ್ಪ ಮಾರ್ಜಿನ್ ಇರುತ್ತೆ, ಹಾಗೆ ಲೆಂತು ಕೂಡ ಜಾಸ್ತಿನೇ ಇರುತ್ತೆ ಫ್ರಂಟ್ ಸೈಡ್ದು. ಇವಾಗ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಕರೆಕ್ಟಾಗಿ ಬರೋ ಥರ ನೀವು ಲೆಂತು ಬಿಡ್ತು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಅದು ಕಟಿಂಗ್ ಆದಮೇಲೆ ನೀವು ಫ್ರಂಟ್ ಸೈಡ್ಗೆ ಇದು ವೇಸ್ಟ್ ಪಾರ್ಟ್ ಇರತ್ತಲ್ವ, ಅದಕ್ಕೆ ನೀವು ಪಟ್ಟಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಪಟ್ಟಿ ಆದಮೇಲೆ ನೀಟಾಗಿ ಫ್ರಂಟು ಬ್ಯಾಕ್ ಎರಡೂ ಸೇರಿಸ್ಕೊಂಡು ನೀಟಾಗಿ ಶೋಲ್ಡರ್ ಪಾರ್ಟ್ ಸ್ಟಿಚಿಂಗ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಬ್ಲೌಸ್ ಏನಿದೆ ಅದು ರೆಡಿ ಆಗುತ್ತೆ. ಅದಕ್ಕೆ ಹುಕ್ಸ್ ಹಾಕ್ಕೋಬೇಕು, ಇಲ್ಲ ಬ್ಯಾಕ್ ಸೈಡು ಕೂಡ ಥ್ರೆಡ್ಸ್ ಹಾಕ್ಕೋಬೋದು. ನೋಡಿ, ನಾನು ಕಂಪ್ಲೀಟಾಗಿ ಬ್ಲೌಸು ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಬ್ಲೌಸ್ ಏನಿದೆ ಅದು ರೆಡಿ ಆಯಿತು. ತುಂಬಾ ಈಸಿ ಇರುತ್ತೆ ಪ್ರಿನ್ಸಸ್ ಕಟ್ ಬ್ಲೌಸು. ಈ ರೀತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಸ್ಕರ್ಟ್ ಕಟಿಂಗ್ ತೋರಿಸ್ತೀನಿ. ಸ್ಕರ್ಟಿಗೆ ನೀವು ಓಪನ್ ಮಾಡಿದಾಗ ಫಸ್ಟು ಬೆಲ್ಟ್ ಎಷ್ಟು ಬೇಕೋ ಅಷ್ಟು ನೀವು ಕಟ್ ಮಾಡ್ಕೋಬೇಕು. ರಿಮೈನಿಂಗ್ ಸ್ಯಾರಿ ಎಲ್ಲನೂ ನೀವು ಈ ಬಾಟಮ್ಗೆ ಸ್ಕರ್ಟಿಗೆ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಫಸ್ಟೇ ತೋರಿಸಿದ್ದೀನಿ. ನಾನು ಫಸ್ಟೇ ಕಟ್ ಮಾಡಿಬಿಟ್ಟಿರ್ತೀನಿ ಇದು ಏನಿದೆ ಬೆಲ್ಟ್ ಪಾರ್ಟ್ಗೆ. ಸೊ ನೀವು ಸ್ಟಿಚಿಂಗ್ ಮಾಡಿದಾಗ ಕಂಪ್ಲೀಟಾಗಿ ನೀವು ಇದಕ್ಕೆ ಯೂಸ್ ಮಾಡಿಬಿಟ್ರೆ ಬೆಲ್ಟ್ಗೆ ಹೆಚ್ಚು ಕಮ್ಮಿ ಇರುತ್ತೆ. ಆವಾಗ ಇದರಲ್ಲಿ ಕಟ್ ಮಾಡಿಕೊಂಡ್ರೂ ಕೂಡ ಆಗಲ್ಲ, ಆಲ್ರೆಡಿ ಪ್ಲೀಟ್ಸ್ ಎಲ್ಲ ಮಾಡಿರ್ತೀರ. ಅದಕ್ಕೆ ನೀವು ಫಸ್ಟು ಬೆಲ್ಟ್ಗೆ ನೀವು ಕಟ್ ಮಾಡಿಕೊಂಡ್ರೆ ರಿಮೈನಿಂಗ್ ಸ್ಯಾರಿನ ಈ ರೀತಿ ಯೂಸ್ ಮಾಡ್ಬೋದು. ನೋಡಿ, ನಾನು ಲೆಂತ್ ಬಂದು 39 ಇಂಚಸ್ ತೊಗೊಂಡಿದ್ದೀನಿ ಸ್ಕರ್ಟ್ ಲೆಂತ್. ಅದಕ್ಕೆ ಒಂದು 2 ಇಂಚಸ್ಸು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಬೆಲ್ಟ್ದು. ಕಂಪ್ಲೀಟ್ ಲೆಂತ್ ಬಂದು 41 ಇಂಚಸ್ಸು ಬರುತ್ತೆ ಈ ಸ್ಕರ್ಟ್ ಲೆಂತ್ ಬಂದು. ಇಲ್ಲಿ ನಾನು ತೋರಿಸ್ತಿರೋದು ಪ್ಲೀಟ್ಸು ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ಎಲ್ರಿಗೂ ಇದೇ ಥರ ಬರುತ್ತಾ, ಇದೇ ಮೆಜರ್ಮೆಂಟ್ ಬರುತ್ತಾ ಅಂತ ಕೇಳಬೇಡಿ. ನಾರ್ಮಲಾಗಿ ನಾನು ಪ್ಲೀಟ್ಸು ಅಂದಾಜು ಮೇಲೆ ಮೀಡಿಯಮ್ ಆಗಿ ತೋರಿಸ್ತಿದ್ದೀನಿ ಅಷ್ಟೇ. ಎಲ್ರಿಗೂ ಇದೇ ಥರನೇ ಬರುತ್ತೆ. ಮತ್ತು ಪ್ಲೀಟ್ಸ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಫಸ್ಟು ಒಂದು 3 ಇಂಚಸ್ ಮಾರ್ಜಿನ್ ಬಿಟ್ಟಿದ್ದೆ ಆ ಕಡೆ ಕಾರ್ನರಲ್ಲಿ. ಅಲ್ಲಿಂದ 1.5 ಪಟ್ಟಿ ಪಾರ್ಟ್ ಬರುತ್ತೆ ಆ್ಯಂಡ್ 5 ಇಂಚಸ್ಸು ಫೋಲ್ಡಿಂಗ್ ಪಾರ್ಟ್ ಬರುತ್ತೆ. ನೀವೇನಾದರೂ ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಕಂಪ್ಲೀಟ್ ಪ್ಲೀಟ್ಸ್ ಎಲ್ಲನೂ ನೀಟಾಗಿ ಒಂದೇ ಲೆವೆಲಲ್ಲಿ ಆ್ಯಡ್ ಆಗುತ್ತೆ. ನೋಡಿ, 1.5 ಪಟ್ಟಿ ಪಾರ್ಟು, 5 ಇಂಚಸ್ಸು ಫೋಲ್ಡಿಂಗ್ ಪಾರ್ಟು, ಪ್ಲೀಟ್ಸ್ ಪಟ್ಟಿ ಪಾರ್ಟು ಮತ್ತು ಪ್ಲೀಟ್ಸ್ ಫೋಲ್ಡಿಂಗ್ ಪಾರ್ಟು. ಇದನ್ನು ಫೋಲ್ಡಿಂಗ್ ಮಾಡಿದಾಗ ನಿಮಗೆ ಐಡಿಯಾ ಬರುತ್ತೆ. ಕಂಪ್ಲೀಟಾಗಿ ನಾನು ಪ್ಲೀಟ್ಸ್ ಏನಿದೆ ಅದು ನೀಟಾಗಿ ಮ್ಯಾಕಿಂಗ್ ಮಾಡಿದ್ದೀನಿ.
ಇವಾಗ ನಾನು ಪಿನ್ಸ್ ತೊಗೊಂಡಿದ್ದೀನಿ, ಇದನ್ನು ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ. ಆ ಕಡೆ 3 ಇಂಚಸ್ ಕಾರ್ನರ್ ಬಿಟ್ಕೋಬೇಕು ನೀವು. ನೋಡಿ ನಾನು ಆ ಕಡೆ ಕಾರ್ನರ್ ಬಿಟ್ಟಿದ್ದೀನಲ್ವ, 3 ಇಂಚಸ್ ಕಾರ್ನರ್ ಬಿಟ್ಟು ಪಟ್ಟಿ ಪಾರ್ಟ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಫೋಲ್ಡಿಂಗ್ ಪಾರ್ಟ್ನ ಫೋಲ್ಡ್ ಮಾಡಿದ್ದೀನಿ. ಪಟ್ಟಿ 1.5 ಇದೆ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ನಾನು ಈ 5 ಇಂಚಸ್ದು ನಾನು ಫೋಲ್ಡಿಂಗ್ ಮಾಡಿಬಿಟ್ಟು ಅಲ್ಲಿಗೆ ಪಿನ್ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ನೀವು ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ. ನೋಡಿ ನಾನು ಫೋಲ್ಡ್ ಮಾಡ್ತಿದ್ದೀನಿ, 5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಲ್ವ, ಅದನ್ನು ಕೈಯಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಟ್ಟಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಪಿನ್ಸ್ನ ಇಡ್ತಿದ್ದೀನಿ. ಈ ರೀತಿ ಎಲ್ಲ ಏನಿದೆ ನಾನು ಮಾರ್ಕಿಂಗ್ ಮಾಡಿರೋದು ಎಲ್ಲ ಡಾಟ್ಸನ್ನು ಈ ರೀತಿ ಫಿಲ್ ಆಗೋ ಥರ ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಜಸ್ಟ್ 1.5 ಪಟ್ಟಿ ತೊಗೊಂಡಿದ್ದೀನಿ. ನಿಮಗೆ ಇಷ್ಟೇ ಬೇಕು ಅಂತ ಏನೂ ಇಲ್ಲ, ನೀವು ಈ ಡಿಸೈನ್ ಏನಿದೆ ಸ್ಯಾರಿ ಡಿಸೈನ್ ನೋಡಿಕೊಂಡು ನೀವು ಈ ಪ್ಲೀಟ್ಸು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನನಗೆ ಕರೆಕ್ಟಾಗಿ ಲೈನ್ ಥರ ಇದೆ ಅಲ್ವಾ ಈ ಡಿಸೈನ್ ಏನಿದೆ ಸ್ಯಾರಿದು, ನಾನು ಅದನ್ನು ನೋಡಿಕೊಂಡು 1.5 ಇಂಚಸ್ ತೊಗೊಂಡಿದ್ದೀನಿ ಈ ಪಟ್ಟಿ ಪಾರ್ಟು. ನಿಮ್ಗೆ ಇನ್ನೂ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ನೀವಿನ್ನೂ ಅಗಲ ಮಾಡ್ಕೋಬೋದು, ಇಲ್ಲ ಚಿಕ್ಕದು ಮಾಡ್ಕೋಬೋದು ಪ್ಲೀಟ್ಸು. ನೋಡಿ ಇವಾಗ ನಾನು ಇದನ್ನು ಅಡ್ಜಸ್ಟ್ ಮಾಡ್ತಿದ್ದೀನಿ. ಇದು ವೇಸ್ಟ್ ಲೆಂತ್ ನನಗೆ ತುಂಬ ಇದೆ, ನನಗೆ ಬೇಕಾಗಿರೋದು ಒಂದು 36 ಆ ಥರ ಬೇಕಾಗತ್ತೆ. ಇದು ತುಂಬ ಇದೆ, ಆಲ್ಮೋಸ್ಟ್ 40+ ಇದೆ. ಅದಕ್ಕೆ ನಾನು ಈ ಪ್ಲೀಟ್ಸು ನಾನು ಕಂಪ್ಲೀಟಾಗಿ ಆ ಕಡೆ ಈ ಕಡೆ ಎರಡೂ ಪಾರ್ಟಲ್ಲೂ ರಿಮೂವ್ ಮಾಡಿಬಿಟ್ಟು ಮತ್ತೆ ಅಡ್ಜಸ್ಟ್ ಮಾಡಿದೆ. ಮಿಡಲಲ್ಲಿ ಹಾಗೆ ಇರುತ್ತೆ, ಬಟ್ ಕಾರ್ನರ್ಸಲ್ಲಿ ಮಾತ್ರ ನಾನು ಅಡ್ಜಸ್ಟ್ ಮಾಡಿದೆ. ನೋಡಿ ಇವಾಗ ಆಲ್ಮೋಸ್ಟ್ 36.5 ಇದೆ. ಓಕೆ, 36 ಇದ್ರೂ ಓಕೆ. ಇವಾಗ ಇದನ್ನು ನೀಟಾಗಿ ಪ್ಲೀಟ್ಸ್ ಎಲ್ಲ ಅಡ್ಜಸ್ಟ್ ಮಾಡಿದ್ದಾದಮೇಲೆ ಇದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ಪಿನ್ಸು ರಿಮೂವ್ ಮಾಡ್ದಿರಾನೆ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನು ಬೆಲ್ಟ್ ತೋರಿಸ್ತೀನಿ. ಆಲ್ರೆಡಿ ಫಸ್ಟಲ್ಲೇ ನಾನು ಬೆಲ್ಟ್ಗೆ ಕಟ್ ಮಾಡಿದ್ದೆ ಅಲ್ವಾ, ಅದೇ ಬೆಲ್ಟ್ ನಾನು ಯೂಸ್ ಮಾಡ್ತಿದ್ದೀನಿ. ನೋಡಿ ಕಂಪ್ಲೀಟ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಸೇರಿಸ್ಕೊಂಡು ನಾನು ಕಾರ್ನರ್ಸು ಸ್ಟಿಚ್ ಮಾಡಿದೆ. ಕಾರ್ನರ್ಸು ಸ್ಟಿಚಿಂಗ್ ಆದಮೇಲೆ ಅದನ್ನು ಆಪೋಸಿಟ್ ವೇಲಿ ತೊಗೊಂಡು ಲೈನಿಂಗ್ ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಆವಾಗ ಕಾರ್ನರ್ಸ್ ಏನಿದೆ ಅದು ಒಳಗಡೆಗೆ ಹೋಗುತ್ತೆ ಫ್ಯಾಬ್ರಿಕ್ಕು, ಆವಾಗ ನೀಟಾಗಿ ಕೂರತ್ತೆ. ಬೆಲ್ಟ್ ರೆಡಿ ಆಯ್ತಲ್ವ, ಬೆಲ್ಟು 36 ಇಂಚಸ್ ತೊಗೊಂಡಿದ್ದೀನಿ. ನಾನು ಕಂಪ್ಲೀಟ್ ಡೀಟೇಲಾಗಿ ಮೆಜರ್ಮೆಂಟ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಒಂದು ವೇಳೆ ನಾನು ಹೇಳೋದು ಮಿಸ್ ಆದರೆ ಅದರಲ್ಲಿ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ಬೆಲ್ಟ್ ರೆಡಿ ಆಯ್ತಲ್ವ, ಲೈನಿಂಗ್ ತುಂಬ ಈಸಿ ಇರುತ್ತೆ. ನಾನು ಜಸ್ಟ್ 2 ಮೀಟರ್ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ನೀವು ಬೇಕು ಅಂದರೆ 3 ಮೀಟರ್ ಯೂಸ್ ಮಾಡ್ಕೋಬೋದು, 4 ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಅಂಬ್ರೆಲಾ ಕಟ್ ಟೈಪಲ್ಲಿ ಮಾಡ್ತೀವಿ ಅಂದರೆ ಹಂಗೂ ಕೂಡ ಮಾಡ್ಕೋಬೋದು. ನಾನು ಜಸ್ಟ್ 2 ಮೀಟರ್ ಯೂಸ್ ಮಾಡಿದ್ದೀನಿ. ಮಿಡಲಲ್ಲಿ ಮಾತ್ರ ಒಂದು 5 to 6 ಪ್ಲೀಟ್ಸ್ ಮಾಡಿದ್ದೀನಿ. ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಬೆಲ್ಟ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಬೆಲ್ಟು ತುಂಬ ಈಸಿ ಇರುತ್ತೆ. ಬೆಲ್ಟ್ ಒಂದು ಸೈಡ್ ಅಟ್ಯಾಚ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಅದನ್ನು ಆಪೋಸಿಟ್ ವೇಲಿ ತೊಗೊಂಡು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟಾಗಿ ಬೆಲ್ಟ್ ಅಟ್ಯಾಚ್ ಮಾಡಿದ್ದಾದಮೇಲೆ ಇದು ಏನಿದೆ ಈ ಕಡೆ ಸೈಡಲ್ಲಿ ಅಲ್ಲಿ ನೀವು ಬೇಕು ಅಂದರೆ ಜಿಪ್ ಇದ್ದರೆ ಜಿಪ್ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಹತ್ರ ಜಿಪ್ ಅವೈಲೇಬಲ್ ಇಲ್ಲ ಅಂದರೆ ನಾರ್ಮಲಾಗಿ ಈ ಸೈಡ್ ಪೀಸಸ್ ಎರಡೂ ನೀವು ಒಂದಕ್ಕೊಂದು ಅಟ್ಯಾಚ್ ಮಾಡ್ದಿರ ಫಸ್ಟು ನೀವು ಮೇನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ಕೋಬೇಕು ಈ ಸೈಡಲ್ಲಿ, ಮತ್ತು ರಿಮೈನಿಂಗ್ ಏನಿದೆ ಲೈನಿಂಗ್ ಪಾರ್ಟು ಅದನ್ನು ನೀಟಾಗಿ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೋಬೇಕು. ಬಟ್ ಎರಡೂ ಕೂಡ ಸಪ್ರೇಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡೂ ಕೂಡ ಒಂದೇ ಸಲ ಅಟ್ಯಾಚ್ ಮಾಡಿದ್ರೆ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ವೇರ್ ಮಾಡಿದಾಗ. ಸೊ ನೀವು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು. ಇಲ್ಲಿಗೆ ಕಂಪ್ಲೀಟಾಗಿ ಸ್ಕರ್ಟ್ ರೆಡಿ ಆಯಿತು. ದುಪಟ್ಟ 2.5 ಮೀಟರ್ ತೊಗೊಂಡಿದ್ದೀನಿ. ಇದಕ್ಕೆ ಬಂದಿರೋ ಸ್ಯಾರಿ ಬಾರ್ಡರ್ನ ಅಟ್ಯಾಚ್ ಮಾಡಿ ಇದಕ್ಕೆ ಒಂದು ಚಿಕ್ಕದು ಸಮೋಸ ಲೇಸ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿಗೆ ಕಂಪ್ಲೀಟಾಗಿ ದುಪಟ್ಟ ರೆಡಿ ಆಯಿತು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.